ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಎಲೆಕ್ಟ್ರಿಕಲ್ ಟೆಕ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಪಾಲಿಕಪ್ ಕಂಪ್ನಿಯ BLDC ಸ್ಮಾರ್ಟ್ ಫ್ಯಾನ್ನ ಇನ್ಸ್ಟಾಲ್ ಮಾಡೋವಂಥದ್ದು ಮೊದಲಿಗೆ ಅನ್ಬಾಕ್ಸ್ ಮಾಡ್ಕೊಳ್ಳೋಣ. ಈಗ ಮೊದಲನೇದು ಇದು ಪೈಪ್ಗೆ ಸೇಫ್ಟಿ ಗಾರ್ಡ್ ಪೈಪು, ರಿಮೋಟು, ಸೇಫ್ಟಿ ಗಾರ್ಡ್ ಪೈಪು ಫುಲ್ಲು ಪೈಪ್ ಅಟ್ರಾಕ್ಷನ್ ಕಾಡಲಿಕ್ಕೋಸ್ಕರ ಮೇಲ್ಗಡೆ ಪೈಪ್ ಕವರ್ ಅದು ಇದೇನು ಫ್ಯಾನ್ ಕಲರ್ ಇದೆಯೋ ಅದೇ ಕಲರ್ ಕಾಣಲಿ ಅನ್ನೋಕ್ಕೋಸ್ಕರ ಇದು ಮೇಲ್ಗಡೆ ಕವರ್, ಒಳಗಡೆ ಇರೋ ಪೈಪ್ ಇದಕ್ಕೆ ಮೇಲ್ಗಡೆ ಕವರ್ ಹಾಕೋಂಥದ್ದು. ಈಗ ಇದು ಕೆನೋಪಿ. ಈಗ ಈ ಕೆನೋಪಿ ಇಲ್ಲಿ ಎರಡಿದೆ, ಆದರೆ ನಮ್ಗೆ ಇಲ್ಲಿ ಕೂರ್ಸೋಕ್ಕಾಗೋದು ಒಂದೇ ಕೆನೋಪಿ, ಯಾಕಂದರೆ ಮೇಲೆ ಪೈಪ್ ಸಾಲ್ಟೇಜ್ ಆಗುತ್ತೆ. ಹಾಗಾಗಿ ಇದು ಬಾಟಮ್ಗೆ ಮಾತ್ರ ಹಾಕೊಳ್ತೀವಿ. ಚೆನ್ನಾಗಿ ಕಾಣುತ್ತೆ ಅಂತ ತೊಂದರೆ ಏನಿಲ್ಲ, ಅಂದರೆ ಎರಡೂ ಕೂರ್ಸೋಕ್ಕಾಗಿಲ್ಲ. ಹಾಗಾಗಿ ನಾವು ಸಿಂಗಲ್ ಕೆನೋಪಿ ಮಾತ್ರ ಯೂಸ್ ಮಾಡ್ತೀವಿ. ಈಗ ಬನ್ನಿ ಮೇನ್ ಡಿವೈಸ್ಗೆ, ಇದು ಕಂಪ್ನಿಯಿಂದನೇ ಪ್ಲಸ್ ಮೈನಸ್ ಇರೋವಂಥದ್ದು ವೈರ್ ಕೊಟ್ಟಿರೋವಂಥದ್ದು ಒಂದು 1/4 ಮೀಟ್ರ್ ಇರುತ್ತೆ. ಇದು ಫ್ಯಾನ್ಗೆ ಸಾಕು. ಈಗ ಬನ್ನಿ ಡಿವೈಸಿಗೆ ಹೋಗೋಣ. ಈ ಟಾಪಲ್ಲಿರೋದು BLDC ಫ್ಯಾನ್ ರೆಗ್ಯುಲೇಟ್ರ್, ರಿಮೋಟ್ ಏನು ಕಂಟ್ರೋಲ್ ಬರುತ್ತೆ ಅದ್ರ ಕಿಟ್ಟು, ಅದು ರೆಗ್ಯುಲೇಟ್ರದ್ದು ಕಿಟ್ಟು, ಅದರಲ್ಲೇ ಆಪ್ರೇಟ್ ಆಗೋವಂಥದ್ದು ರಿಮೋಟು. ಬಾಟಮಲ್ಲಿ ಇರೋದು BLDC ಫ್ಯಾನ್ ಯೂನಿಟು. ಈಗ ಬನ್ನಿ ಇದ್ರ ಬಗ್ಗೆ. ಬಾಟಮಲ್ಲಿ ಇರೋದು ಇದು ವಿತ್ ಲೈಟು. ಇದು ಕಲೆಕ್ಷನ್ ತುಂಬ ಈಸಿ ಇರುತ್ತೆ. ಪ್ಲಸ್ ಮೈನಸ್ ಒಂದು ಕನೆಕ್ಟ್ರ್ ಕೊಟ್ಟಿರ್ತಾನೆ, ಅದಕ್ಕೆ ಪ್ಲಸ್ ಮೈನಸ್ ಕೊಟ್ಟರೆ ಆಯಿತು. ಬನ್ನಿ, ಈಗ 2 ಶೆಲ್ ಕೊಟ್ಟಿರ್ತಾರೆ. ಇದು ರಿಮೋಟ್ ಶೆಲ್ಲು. ಅದಾದಂಗೆ ಇದು ಬೋಲ್ಡ್ ನೆಟ್. ಈ ಬೋಲ್ಡ್ ನೆಟ್ಟೆಲ್ಲ ಫ್ಯಾನ್ನ ಲಾಕ್ ಮಾಡೋಂಥದ್ದು. ಇದು ಯೂಸರ್ ಮ್ಯಾನ್ಯುವಲ್ಲು, ಪಾಲಿಕಪ್ ಕಂಪ್ನಿದು, ಕಂಪ್ನಿಯಿಂದನೇ ಕೊಟ್ಟಿರ್ತಾರೆ. ಬೇಕಾದ್ರೆ ಮಾಹಿತಿ ಬೇಕಾದ್ರೆ ನೋಡ್ಕೊಂಡು ಮಾಡ್ಕೋಬೋದು. ಬನ್ನಿ, ಈಗ 3 ಬ್ಲೇಡ್ ಇರೋಂಥದ್ದು. ಇದು ಸೇಮ್ ಫ್ಯಾನ್ ಏನು ಕಲರ್ ಇರುತ್ತೆ ಅದೇ ಕಲರ್ಗೆ ಬರುತ್ತೆ. ಇದೊಂದು ನೋಡಿ, ಇದೀಗ 3 ಬ್ಲೇಡಿಗೂ ಕ್ರ್ಯಾಚಸ್ ಆಗಬಾರ್ದು ಅನ್ನೋ 2 ಪೀಸ್ ಕೊಟ್ಟಿರ್ತಾರೆ. 2 ಪೀಸ್ ಕೊಟ್ಟು ರಬ್ಬರ್ ಬ್ಯಾಂಡ್ ಹಾಕಿರ್ತಾರೆ. ಎಲ್ಲೇ ಏನಿದೆ ಅಲ್ಲಿಗೆ ಫೇಸ್ ಕೊಡೋದು, ಏನಿದೆ ನ್ಯೂಟ್ರಲ್ ಕೊಡೋದು. ಈ ROB ಅನ್ನೋದನ್ನ ಮುಟ್ಟಕ್ಕೆ ಹೋಗ್ಬಾರ್ದು. ಬನ್ನಿ, ಇದು ಕೆಳಗಡೆ ಇರೋವಂಥದ್ದು ಬ್ಲೇಡ್ಗೆ ಸ್ಕ್ರೂ ಟೈಟ್ ಮಾಡ್ಕೊಳಕ್ಕಿರೋವಂಥದ್ದು. 3 ಬ್ಲೇಡ್ಗೆ ಒಂದು ಬ್ಲೇಡ್ಗೆ 2 ಸ್ಕ್ರೂ ಅದೇ ರೀತಿ ಇರುತ್ತೆ. ಈಗ ಬನ್ನಿ, ಈಗ ಯೂನಿಟ್ಗೆ ಒಂದೊಂದಾಗಿ ಬ್ಲೇಡ್ಗಳನ್ನ ಫಿಟ್ ಮಾಡ್ಕೊಳ್ಳೋಣ ಸಪ್ರೇಟಾಗಿ. ಈಗ ಮುಂಚೆ ಈ ಸ್ಕ್ರೂ ಇದು ಕ್ಲ್ಯಾಂಪನ್ನು ಫಿಟ್ ಮಾಡ್ಕೊಂಡು, ಈ ಬ್ಲೇಡ್ನ ನೀವು ಫಿಟ್ ಮಾಡೋ ಟೈಮಲ್ಲಿ ಉಲ್ಟಾ ಇಟ್ಕೋಬೇಕು. ಉಲ್ಟಾ ಇಟ್ಕೊಂಡು ಒಂದೊಂದೇ ಫಿಟ್ ಮಾಡ್ಕೊಂಡು 3 ಫಿಟ್ ಮಾಡ್ಕೊಂಡ್ರೆ ಆಯಿತು. ಯಾಕಂದರೆ ಅದನ್ನ ಸೀದಾ ಮಾಡ್ಕೋದ್ರೆ ಗಾಳಿ ಉಲ್ಟಾ ಹೊಡಿತದೆ. ನೋಡ್ಕೊಂಡು ಫಿಟ್ ಮಾಡ್ಕೊಂಡ್ರೆ ಆಯಿತು. ಬನ್ನಿ, ಒಂದೊಂದೇ ಫಿಟ್ ಮಾಡ್ಕೊಳ್ಳೋಣ. ಒಂದೊಂದಾಗಿ ಫಿಟ್ ಮಾಡಿ ಸ್ಕ್ರೂ ಹಾಕಿ ನೀಟಾಗಿ ಟೈಟ್ ಮಾಡ್ಕೊಳ್ಳಿ. ನಿಮ್ಮ ಹ್ಯಾಂಡ್ ಟೈಟ್ ಇದ್ದರೆ ಸಾಕು. ಓವರಾಗಿ ಟೈಟ್ ಮಾಡಿದ್ರೆ ಲಾಂಗ್ ಥ್ರೆಡ್ ಆಗಿಬಿಡುತ್ತೆ. ಹ್ಯಾಂಡ್ ಟೈಟಾಗಿ ಫುಲ್ ಟೈಟ್ ಮಾಡ್ಕೊಂಡ್ರೆ ಸಾಕು. ಇದರಲ್ಲೇ ವಾಷರ್ ಕೊಟ್ಟಿರ್ತಾನೆ, ಅದನ್ನ ಯೂಸ್ ಮಾಡ್ಕೊಳ್ಳಿ, ಬಿಸಾಕಕ್ಕೆ ಹೋಗಬೇಡಿ. 3 ಬ್ಲೇಡ್ ಫಿಟ್ಟಿಂಗ್ ಆಗ್ತಾಯಿದೆ ನೋಡಿ. ಆಯಿತು, ಈಗ ಇದು 3 ಬ್ಲೇಡ್ ಫಿಟ್ಟಿಂಗ್ ಆಯಿತು. ಈಗ ಈ ಯೂನಿಟ್ನ ತಗೊಂಡೋಗಿ ಮೇಲೆ ಕೂರಿಸ್ಕೊಳ್ತೀನಿ. ಕ್ಯಾನೋಪಿ, ಈಗ ಇದು ಸೇಫ್ಟಿ ಪೈಪು ಕ್ಯಾನೋಪಿನ ಹಾಕೊಂಡಿದ್ದೀನಿ. ಈಗ ಫ್ಯಾನ್ ಕಲೆಕ್ಷನ್ ಮಾಡಿಕೊಂಡು ನೆಟ್ ಟೈಟ್ ಮಾಡ್ಕೊಂಡು ಕಲೆಕ್ಷನ್ ಮಾಡ್ಕೊಳ್ತಾಯಿದ್ದೀನಿ. ಈಗ ಮಾಡಿ ಬೋಲ್ಡ್ ನೆಟ್ಟಲ್ಲಿ ಇರೋ ವಾಷರ್ನ ಫುಲ್ ಹಾಕೊಂಡೆ ಫುಲ್ ನೀಟಾಗಿ ಟೈಟ್ ಮಾಡಬೇಕು. ಫುಲ್ ಟೈಟ್ ಮಾಡಿದ್ಮೇಲೆ ಇದಕ್ಕೆ ಸೇಫ್ಟಿ ಪಿನ್ ಹಾಕಬೇಕು ನೀಟಾಗಿ. ಸೇಫ್ಟಿ ಪಿನ್ ತುಂಬ ಒಳ್ಳೆಯದು. ಏನಕ್ಕಂದರೆ ಅಕಸ್ಮಾತಾಗಿ ಈ ಬೋಲ್ಡ್ ನೆಟ್ಟಲ್ಲಿ ಇರೋಂಥ ಲೂಸ್ ಹಾಕ್ಕೊಂಡು ಬಂದರೆ ಹೊರಗಡೆಗೆ ಬೀಳಲ್ಲ. ಸೇಫ್ಟಿ ಪಿನ್ ತಡೆಯುತ್ತೆ. ಅದಕ್ಕೋಸ್ಕರ ಸೇಫ್ಟಿ ಪಿನ್ ಇಂಪಾರ್ಟೆಂಟಾಗಿ ಅದನ್ನ ಹಾಕಲೇಬೇಕು. ಮಸ್ಟ್ ಆ್ಯಂಡ್ ಶುಡ್ ಹಾಕಲೇಬೇಕು. ಈಗ ಕರೆಕ್ಷನ್ ಟೈಮ್. ಈಗ ಎಲ್ ಅಂದರೆ ಫೇಸು, ಎನ್ ಅಂದರೆ ನ್ಯೂಟ್ರಲ್ಲು. ಎಲ್ಲಿಗೆ ರೆಡ್ ವೈರ್ ಹಾಕಿ, ನ್ಯೂಟ್ರಲ್ ಬ್ಲ್ಯಾಕ್ ವೈರ್ ಹಾಕಿ ನೋಡಿ ಕಲೆಕ್ಷನ್ ಮಾಡಿದ್ದೀನಿ. ಕಲೆಕ್ಷನ್ ಮಾಡಿದ್ಮೇಲೆ ಈ ಫ್ಯಾನ್ಗೆ ವೈರ್ ತಡೆಯೋದಿಂದಂಗೆ ನೋಡ್ಕೊಳ್ಳಿ, ಇಲ್ಲಾಂದರೆ ಫ್ಯಾನ್ ಉಜ್ಜುತ್ತೆ. ಮತ್ತು ಕ್ಯಾನೋಪಿ ಫಿಟ್ ಮಾಡೋ ಟೈಮಲ್ಲಿ ಗ್ಯಾಪ್ ಕೊಡಬೇಕು. ನೋಡಿ ಫಿಟ್ಟಿಂಗ್ ಆಗಿದೆ. ಚೂರು ಶೇಕ್ ಇಲ್ಲದೇ ನೀಟಾಗಿ ಫಿಟ್ ಮಾಡಿದ್ದೀನಿ ನೋಡಿ. ರೊಟೇಟ್ ಮಾಡೆಲ್ಲ ತೋರಿಸ್ತೀನಿ. ಸ್ವಲ್ಪ ಇನ್ನೂ ವೈಬ್ರೇಷನ್ ಬರೋಲ್ಲ, ಇಲ್ಲಾಂದರೆ ಸ್ಲ್ಯಾಕ್ ಹೊಡೆಯುತ್ತೆ. ನೀಟಾಗಿ ನೀವು ಫಿಟ್ ಮಾಡೋ ಟೈಮಲ್ಲಿ ಫಿಟ್ ಮಾಡ್ಕೊಳ್ಳಿ. ಈಗ ನೋಡಿ, ಈ ಕ್ಯಾನೋಪಿನ ನಾನು ಯೂಸ್ ಮಾಡಲಿಲ್ಲ. ಇದು ಯಾಕಂದರೆ ಕೂರಲ್ಲಿ ಲೆಂತ್ ಕಡಿಮೆ ಆಯಿತು ಅಂತ ಇದನ್ನ ಹಾಕಲಿಲ್ಲ. ಹಾಕಿ ಕೂರಂಥ ಪ್ಲೇಸಲ್ಲಿ ಹಾಕಿ, ತೊಂದರೆ ಏನಿಲ್ಲ. ಆಗಿದ್ದಾಗ ಸಿಂಗಲ್ ಕ್ಯಾನೋಪಿಲಿ ಕೂರಿಸ್ಕೋಬೋದು. ನೋಡಿ ಫುಲ್ ಫಿಟ್ಟಿಂಗ್ ಆಗಿದೆ. ಈಗ ಇವಾಗ ಆನ್ ಮಾಡಿ ತೋರಿಸ್ತೀನಿ.
ಪ್ರತಿಯೊಂದು ಸ್ಪೀಡು ಯೂಸ್ ಮಾಡಿ ತೋರಿಸ್ತೀನಿ ರಿಮೋಟಲ್ಲೇ. ಈ ವಿಡಿಯೋನ ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲೆಕ್ಟ್ರಿಕಲ್ ಟೆಕ್ ಕನ್ನಡ.